ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಭಾಗ್ಯ. ಇಡೀ ದೇಶದಲ್ಲಿ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದ್ದು, ಚುನಾವಣಾ ವ್ಯವಸ್ಥೆಯೇ ಭ್ರಷ್ಟಾಚಾರಕ್ಕೆ ಮೂಲ ಬೇರಿನಂತಾಗಿ ಹೋಗಿದೆ ಎಂದು ಕನ್ನಡ ಚಳವಳಿ ನಾಯಕ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ವಾಟಾಳ್ ನಾಗರಾಜ್ ಜೊತೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನಡೆಸಿರುವ ಮಾತುಕತೆ ಇಲ್ಲಿದೆ. ತಮ್ಮ ನಿರಂತರವಾಗಿರ್ತಕ್ಕಂತಹ ಹೋರಾಟ, ವಿಶಿಷ್ಟವಾಗಿರ್ತಕ್ಕಂತಹ ಹೋರಾಟಗಳಿಂದ ಹೆಸರುವಾಸಿಯಾಗಿರ್ತಕ್ಕಂತಹ ವಾಟಾಳ್ ನಾಗರಾಜ್ ಅವರು ಇವತ್ತೊಂದು ವಿಶೇಷವಾಗಿರ್ತಕ್ಕಂತಹ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಭ್ರಷ್ಟಾಚಾರ ವಿರೋಧಿ ದಿನ ಅಂಥೇಳಿ ಈಡುಗಾಯಿಯನ್ನು ಹೊಡೆಯುವುದರ ಮೂಲಕ ಬೆಂಗಳೂರಿನಿಂದ ಮೈಸೂರು ತನಕ ಕೂಡ ಈಡುಗಾಯಿಯನ್ನು ಒಡೆದುಕೊಂಡು ಹೋಗುವಂತ ಒಂದು ಚಳುವಳಿಯನ್ನ ಆರಂಭ ಮಾಡಿದ್ದಾರೆ. ನಮ್ಮ ಜೊತೆ ವಾಟಾಳ್ ನಾಗರಾಜ್ ಅವರು ಇದ್ದಾರೆ. ಅವ್ರೇನು ಹೇಳ್ತಂತ ಕೇಳೋಣ. ಸರ್, ಇದೇನಿದು ಈಡುಗಾಯಿ ಹೊಡೆದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೆ ಆಗ್ತದ ಅಂತೇಳಿ? ಅದು ಇದರಿಂದೇ ಆಗುತ್ತೆ ಅಂತಲಲ್ಲ, ಯಾವುದೇ ಆದರೂ ಯಾವ ಮೂಲಕನಾದರೂ ಹೇಳಲೇಬೇಕು. ಈಡ್ಗಾಯಿ ಹೊಡೆಯೋ ಮೂಲಕನಾರು ಹೇಳಬೇಕು, ಉರುಳು ಸೇವೆ ಮಾಡೋ ಮೂಲಕ ಯಾರು ಹೇಳಬೇಕು, ಓಡೋ ಮೂಲಕ ಹೇಳಬೇಕು. ಚಳುವಳಿ ನಾನಾ ರೀತಿಯ ಚಳುವಳಿಗಳು. ಭ್ರಷ್ಟಾಚಾರ ಅನ್ನೋದು ಅತಿಯಾಗಿ ಹೋಗಿದೆ. ಅದರಲ್ಲೂ ಸಾಮಾನ್ಯ ಜನರಿಗೆ ನೋವಾಗಿದೆ. ಸಾಮಾನ್ಯ ಜನರು ನರಕದಲ್ಲಿ ಬದುಕ್ತಾ ಇದ್ದಾರೆ. ಕೋಟಿ ಕೋಟಿ ಲೂಟಿ ಮಾಡ್ತಕ್ಕಂಥವ್ರು ಲೂಟಿ ಮಾಡ್ಕೊಂಡೇ ಇದ್ದಾರೆ. ಈ ಲೂಟಿ ತಪ್ಪಬೇಕು ಅಂತ ಹೇಳಿ ನಾವು ಭ್ರಷ್ಟಾಚಾರ ತಪ್ಪಬೇಕು ಅಂತ ಹೇಳಿ ಇಡೀ ರಾಜ್ಯ ಭ್ರಷ್ಟಾಚಾರ ಮುಕ್ತ ಆಗಬೇಕು ಅಂತೇಳಿ ಕುಂತ್ರೆ ನಿಂತ್ರೆ ಎದ್ರೆ ಎಲ್ಲ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ತೊಲಗಬೇಕು ಅಂತೇಳಿ ಕನ್ನಡ ಚಳವಳಿ ವಾಟ ಪಕ್ಷ ಇವತ್ತು ಬೆಂಗಳೂರಿನಿಂದ ಮೈಸೂರವರೆಗೂ ಹೋರಾಟ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ತೀವ್ರವಾದ ಹೋರಾಟ ಮಾಡಿ ಭ್ರಷ್ಟಾಚಾರ ರಹಿತವಾದಂಥ ಚುನಾವಣೆ ಆಗಬೇಕು. ಭಾಳ ಭ್ರಷ್ಟಾಚಾರ ರಹಿತವಾಗಿ ಚುನಾವಣೆಯಲ್ಲಿ ಗೆಲ್ಲಬೇಕು. ಆದರ್ಶ ವಿಧಾನಸಭೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಸಂಕಲ್ಪ. ಅದಕ್ಕಾಗಿ ಈ ಒಂದು ವಿನೂತನವಾದಂಥ ಈಡುಗಾಯಿ ಹೊಡೆ ಚಳವಳಿಯನ್ನು ಮಾಡ್ತಾ ಇದ್ದೇವೆ. ಈಗ ಇವತ್ತಿನ ದಿವಸ ಮೇ 9ನೇ ತಾರೀಕನ್ನ ಯಾಕೆ ನೀವು ಆಯ್ಕೆ ಮಾಡಿದ್ದೀರಿ ಅಂತ? ಮೇ 9ನೇ ತಾರೀಕು ಅಂತ ಏನಿಲ್ಲ, ನಾವು ಇಡೀ ವರ್ಷ ಯಾವತ್ತು ಬೇಕಾದ್ರೆ ಅವತ್ತು ಆಯ್ಕೆ ಮಾಡ್ತೀವಿ ಹೋರಾಟ ಮಾಡೋದಕ್ಕೆ. ಆದ್ದರಿಂದ ಇದು ಇಂಥ ದಿನವೇ ಮಾಡಬೇಕು ಅನ್ನುವ ಚಿಂತನೆ ಏನಿಲ್ಲ. ಈ ಭ್ರಷ್ಟಾಚಾರಕ್ಕೆ 24 ಗಂಟೆ ಒಳಗೆ ಯಾವಾಗಲಾರ ಮಾಡ್ಬೋದು, ವರ್ಷದಲ್ಲಿ ಯಾವತ್ತಾರ ಮಾಡ್ಬೋದು. ಭ್ರಷ್ಟಾಚಾರ ಅನ್ನೋದು ನಿರಂತರವಾಗಿರೋದ್ರಿಂದ ಮಾಡಬೇಕಾಗತ್ತೆ. ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದೆ, ಕೇಂದ್ರದಲ್ಲಿ ಮೋದಿಯವರ ನೇತೃತ್ವದ ಸರ್ಕಾರ ಇದೆ. ಈಗ ನೀವು ಇಲ್ಲಿಂದ ಮೈಸೂರು ತನಕ ಈಡುಗಾಯಿ ಹಿಡ್ಕೊಂಡು ಹೋಗುವಂತ ಚಳುವಳಿಯನ್ನು ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ನಂತರದಲ್ಲೂ ಕೂಡ ಈ ಭ್ರಷ್ಟಾಚಾರ ಕಡಿಮೆ ಆಗ್ಲಿಲ್ಲ ಅಂತ ಅನ್ಸುತ್ತ ತಮಗೆ? ಇಲ್ಲ, ಪಾಪ ಭ್ರಷ್ಟಾಚಾರ ಮೊದಲಿಂದು ಇದಿದೆ. ನಿರಂತರವಾಗಿ ಭ್ರಷ್ಟಾಚಾರ ನಿಲ್ಲೋದಕ್ಕೆ ನಾನಾ ರೀತಿಯಲ್ಲಿ ಹೋರಾಟ ಮಾಡಬೇಕಾಗಿದೆ. ಸಿದ್ದರಾಮಯ್ಯನವರು ಇರೋದರಲ್ಲಿ ಒಬ್ಬ ಅತ್ಯಂತ ಒಳ್ಳೆ ವ್ಯಕ್ತಿ. ಸಿದ್ದರಾಮಯ್ಯ ನಂತರ ಯಾರು ಬರ್ತಾರೆ ಅಂತ ಹೇಳಿ ಊಹಿಸಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಿದ್ದರಾಮಯ್ಯನವರು 2008 ಮೇಲೂ 28 ಮೇಲೂ ಅವರೇ ಇರಬೇಕಾಗುತ್ತೆ. ಸಿದ್ದರಾಮಯ್ಯ ಆ ಥರ ವ್ಯಕ್ತಿ ಮತ್ತೊಬ್ಬರು ಕಾಂಗ್ರೆಸ್ನಲ್ಲೂ ಇಲ್ಲ, ಈ ಕಡೆ JDS ನಲ್ಲಿ ಇಲ್ಲ, BJP ಎಲ್ಲೂ ಇಲ್ಲ. ಸಿದ್ದರಾಮಯ್ಯ ಹೋದ್ರೆ ದೊಡ್ಡ ಹೋರಾಟ ಆಗುತ್ತೆ ರಾಜ್ಯಾದ್ಯಂತ. ಎಚ್ಚರ. ಚುನಾವಣಾ ಅಕ್ರಮ ನಡೀತಾ ಇದೆ, ಭ್ರಷ್ಟಾಚಾರ ಅಲ್ಲೂ ಕೂಡ ನಡೀತಾ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ಈಗ ಒಂದು ಚರ್ಚೆ ಇದೆ, EVM ಮಿಷನ್ನೇ ಬೇಕೋ ಮತ್ತು ಬ್ಯಾಲೆಟ್ ಪೇಪರೇ ಮತ್ತೆ ತರಬೇಕು ಅಂತೇಳಿ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಿಜ, ಇದು ಬ್ಯಾಲೆಟ್ ಪೇಪರ್ ಪ್ರಾಮಾಣಿಕತೆ, ಬ್ಯಾಲೆಟ್ ಪೇಪರ್ ನಂಬಿಕೆ, ಬ್ಯಾಲೆಟ್ ಪೇಪರ್ ಎಲ್ಲರಿಗೂ ಅದೊಂದು ಧೈರ್ಯ. ಇವತ್ತಿನ
ತಾಂತ್ರಿಕ ವ್ಯವಸ್ಥೆಯಲ್ಲಿ ಯಾರು ಓಟು ಯಾರು ಬೇಕಾದ್ರೆ ಹಾಕ್ಸ್ಕೊಳ್ಬೋದು. ಆ ಥರ ಅದ್ಭುತವಾದಂಥ ತಾಂತ್ರಿಕತೆ ಬಂದಿದೆ. ಆ ದೃಷ್ಟಿಯಿಂದ ಚುನಾವಣೆಗೆ ಪೆಟ್ಟಿಗೆ ಬೇಡ, ಮತ ಚೀಟಿನೇ ಸಾಕು, ಮತ ಚೀಟಿನೇ ಬೇಕು. ಮತ ಚೀಟಿ ಇದ್ದರೆ ಅದು ಪ್ರಾಮಾಣಿಕತೆ, ಮತ ಚೀಟಿಯಿಂದಲೇ ಚುನಾವಣೆ ಆಗಬೇಕು. ಇದು ವಾಟಾಳ್ ನಾಗರಾಜ್ ಅವರ ಹೇಳಿಕೆ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.